ಜಿಲ್ಲೆಯಲ್ಲಿ ಮಳೆಯ ಪ್ರವಾಹ ಸೃಷ್ಟಿ ಮಾಡಿದ ಅವಾಂತರಕ್ಕೆ ಜನರ ಬದುಕೇ ಮೂರಾವಟ್ಟೆಯಾಗಿದೆ. ಮನೆ, ಸೇತುವೆ, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮಳೆ ಪ್ರವಾಹದ ಹೊಡೆತಕ್ಕೆ ಜನರ ಬದುಕೆ ಬರ್ಬಾದ್. ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 672 ಕೋಟಿ ನಷ್ಟ. ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಬೀದರ್ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಜಮೀನುಗಳು ಜಲಾವೃತಗೊಂಡು ರೈತರ ಬದುಕೆ ಬೀದಿಗೆ ಬಿದ್ದಿದೆ. ಅದರಲ್ಲೂ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಜನಜೀವನ ಅಲ್ಲೋಲ ಕಲ್ಲೋಲವಾಗಿತ್ತು. ಮಾಂಜ್ರಾ ಜಲಾಶಯ, ಕಾರಂಜಾ ಜಲಾಶಯ ಹಾಗೂ ಚುಳುಕಿ ನಾಲ ಪ್ರವಾಹದಿಂದ ರೈತರ ಬದುಕಂತೂ ತತ್ತರಿಸಿ ಹೋಗಿತ್ತು. ನಾಲ್ಕು 4,25,000 ಎಕರೆಯಲ್ಲಿ ಬೆಳೆದ ಬೆಳೆ ಮಣ್ಣು ಪಾಲಾಗಿದ್ದು ಅನ್ನದಾತರಿಗೆ ದಿಕ್ಕು ತೋಚದಂತಾಗಿದೆ. ಅಷ್ಟೇ ಅಲ್ಲದೆ ಮಳೆಗೆ 3 ಬಲಿಯಾಗಿದ್ದು 62 ಜಾನುವಾರುಗಳು ಉಸಿರು ಚೆಲ್ಲಿವೆ. 1,502 ಮನೆಗಳು ನೆಲಸಮಗೊಂಡ್ರೆ 1,846 ವಿದ್ಯುತ್ ಕಂಬಗಳು ಹಾಗೂ 267 ಟ್ರಾನ್ಸ್ಫಾರ್ಮರ್ಗಳು ಹಾಳಾಗಿವೆ. 66 ಸೇತುವೆಗಳು ಕೊಚ್ಚಿಕೊಂಡು ಹೋದರೆ 241 ಅಂಗನವಾಡಿ ಕೇಂದ್ರಗಳು ಹಾಗೂ 420 ಶಾಲೆಯ ಕಟ್ಟಡಗಳು ಮತ್ತು 24 ಆರೋಗ್ಯ ಇಲಾಖೆಯ ಕಟ್ಟಡಗಳು ಕುಸಿದು ಬಿದ್ದಿವೆ. ರಸ್ತೆ ಸೇರಿದಂತೆ ಮಳೆ ಅವಾಂತರಕ್ಕೆ ಜಿಲ್ಲೆಯಾದ್ಯಂತ 672 ಕೋಟಿಗೂ ಅಧಿಕ ನಷ್ಟವಾಗಿದೆ. ಮಾನವ ಜೀವಹಾನಿ ಮೂರು ಮಾನವ ಜೀವಹಾನಿಯಾಗಿದೆ. 15 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಟ್ಟಿದ್ದೇವೆ. ಪ್ರಾಣಿ ಜೀವಹಾನಿ 62 ಆಗಿದೆ. ಅದಕ್ಕೆ 16,82,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಮನೆ ಹಾನಿ 1,502 ಮನೆಗಳು ಹಾನಿಯಾಗಿದೆ. ಅದಕ್ಕೆ 2,69,44,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಜಿಲ್ಲೆಯ ರೈತರಿಗೆ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೊಟ್ಟಂತಹ ಮಾತಿನಂತೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಮಾಡ್ತಿದ್ದಾರೆ. ಜಿಲ್ಲೆಗೆ ಒಟ್ಟು 300 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ನೀಡಲಾಗ್ತಾ ಇದೆಯಂತೆ. 50 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆ, ಅದಕ್ಕೊಂದು 89,73,000. ನಗರ ಪ್ರದೇಶದ ರಸ್ತೆಗಳು 64 ಕಿಲೋಮೀಟರ್ 98 ಲಕ್ಷ. ಶಾಲೆಗಳು 420 ಶಾಲೆಗಳು ಸೋರ್ತಾ ಇದ್ದಾವೆ. ಅದಕ್ಕೆ 8,40,00,000. PRED 95 ಕಿಲೋಮೀಟರ್ ರಸ್ತೆ ಮತ್ತು 53 CD, ಇದಕ್ಕೆ 89,38,000. ಆರೋಗ್ಯ ಇಲಾಖೆ 24 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಸೇರಿ 48 ಲಕ್ಷ. ಮಳೆ ನಿಂತರೂ ಅವಾಂತರಗಳ ಸರಮಾಲೆ ಮಾತ್ರ ಜನರ ಬದುಕನ್ನೇ ಹೈರಾಣಾಗಿಸಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಜಿಲ್ಲೆಯಲ್ಲಿ ಮಳೆಯ ಪ್ರವಾಹ ಸೃಷ್ಟಿ ಮಾಡಿದ ಅವಾಂತರಕ್ಕೆ ಜನರ ಬದುಕೇ ಮೂರಾವಟ್ಟೆಯಾಗಿದೆ. ಮನೆ, ಸೇತುವೆ, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮಳೆ ಪ್ರವಾಹದ ಹೊಡೆತಕ್ಕೆ ಜನರ ಬದುಕೆ ಬರ್ಬಾದ್. ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 672 ಕೋಟಿ ನಷ್ಟ. ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಬೀದರ್ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಜಮೀನುಗಳು ಜಲಾವೃತಗೊಂಡು ರೈತರ ಬದುಕೆ ಬೀದಿಗೆ ಬಿದ್ದಿದೆ. ಅದರಲ್ಲೂ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಜನಜೀವನ ಅಲ್ಲೋಲ ಕಲ್ಲೋಲವಾಗಿತ್ತು. ಮಾಂಜ್ರಾ ಜಲಾಶಯ, ಕಾರಂಜಾ ಜಲಾಶಯ ಹಾಗೂ ಚುಳುಕಿ ನಾಲ ಪ್ರವಾಹದಿಂದ ರೈತರ ಬದುಕಂತೂ ತತ್ತರಿಸಿ ಹೋಗಿತ್ತು. ನಾಲ್ಕು 4,25,000 ಎಕರೆಯಲ್ಲಿ ಬೆಳೆದ ಬೆಳೆ ಮಣ್ಣು ಪಾಲಾಗಿದ್ದು ಅನ್ನದಾತರಿಗೆ ದಿಕ್ಕು ತೋಚದಂತಾಗಿದೆ. ಅಷ್ಟೇ ಅಲ್ಲದೆ ಮಳೆಗೆ 3 ಬಲಿಯಾಗಿದ್ದು 62 ಜಾನುವಾರುಗಳು ಉಸಿರು ಚೆಲ್ಲಿವೆ. 1,502 ಮನೆಗಳು ನೆಲಸಮಗೊಂಡ್ರೆ 1,846 ವಿದ್ಯುತ್ ಕಂಬಗಳು ಹಾಗೂ 267 ಟ್ರಾನ್ಸ್ಫಾರ್ಮರ್ಗಳು ಹಾಳಾಗಿವೆ. 66 ಸೇತುವೆಗಳು ಕೊಚ್ಚಿಕೊಂಡು ಹೋದರೆ 241 ಅಂಗನವಾಡಿ ಕೇಂದ್ರಗಳು ಹಾಗೂ 420 ಶಾಲೆಯ ಕಟ್ಟಡಗಳು ಮತ್ತು 24 ಆರೋಗ್ಯ ಇಲಾಖೆಯ ಕಟ್ಟಡಗಳು ಕುಸಿದು ಬಿದ್ದಿವೆ. ರಸ್ತೆ ಸೇರಿದಂತೆ ಮಳೆ ಅವಾಂತರಕ್ಕೆ ಜಿಲ್ಲೆಯಾದ್ಯಂತ 672 ಕೋಟಿಗೂ ಅಧಿಕ ನಷ್ಟವಾಗಿದೆ. ಮಾನವ ಜೀವಹಾನಿ ಮೂರು ಮಾನವ ಜೀವಹಾನಿಯಾಗಿದೆ. 15 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಟ್ಟಿದ್ದೇವೆ. ಪ್ರಾಣಿ ಜೀವಹಾನಿ 62 ಆಗಿದೆ. ಅದಕ್ಕೆ 16,82,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಮನೆ ಹಾನಿ 1,502 ಮನೆಗಳು ಹಾನಿಯಾಗಿದೆ. ಅದಕ್ಕೆ 2,69,44,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ.
ಜಿಲ್ಲೆಯ ರೈತರಿಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೊಟ್ಟಂತಹ ಮಾತಿನಂತೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಮಾಡ್ತಿದ್ದಾರೆ. ಜಿಲ್ಲೆಗೆ ಒಟ್ಟು 300 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ನೀಡಲಾಗ್ತಾ ಇದೆಯಂತೆ. 50 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆ, ಅದಕ್ಕೊಂದು 89,73,000. ನಗರ ಪ್ರದೇಶದ ರಸ್ತೆಗಳು 64 ಕಿಲೋಮೀಟರ್ 98 ಲಕ್ಷ. ಶಾಲೆಗಳು 420 ಶಾಲೆಗಳು ಸೋರ್ತಾ ಇದ್ದಾವೆ, ಅದಕ್ಕೆ 8 ಕೋಟಿ 40 ಲಕ್ಷ. PRED 95 ಕಿಲೋಮೀಟರ್ ರಸ್ತೆ ಮತ್ತು 53 CD, ಇದಕ್ಕೆ 89,38,000. ಆರೋಗ್ಯ ಇಲಾಖೆ 24 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಸೇರಿ 48 ಲಕ್ಷ. ಮಳೆ ನಿಂತರೂ ಅವಾಂತರಗಳ ಸರಮಾಲೆ ಮಾತ್ರ ಜನರ ಬದುಕನ್ನೇ ಹೈರಾಣಾಗಿಸಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಜಿಲ್ಲೆಯಲ್ಲಿ ಮಳೆಯ ಪ್ರವಾಹ ಸೃಷ್ಟಿ ಮಾಡಿದ ಅವಾಂತರಕ್ಕೆ ಜನರ ಬದುಕೇ ಮೂರಾವಟ್ಟೆಯಾಗಿದೆ. ಮನೆ, ಸೇತುವೆ, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮಳೆ ಪ್ರವಾಹದ ಹೊಡೆತಕ್ಕೆ ಜನರ ಬದುಕೆ ಬರ್ಬಾದ್. ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 672 ಕೋಟಿ ನಷ್ಟ. ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಬೀದರ್ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಜಮೀನುಗಳು ಜಲಾವೃತಗೊಂಡು ರೈತರ ಬದುಕೆ ಬೀದಿಗೆ ಬಿದ್ದಿದೆ. ಅದರಲ್ಲೂ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಜನಜೀವನ ಅಲ್ಲೋಲ ಕಲ್ಲೋಲವಾಗಿತ್ತು. ಮಾಂಜ್ರಾ ಜಲಾಶಯ, ಕಾರಂಜಾ ಜಲಾಶಯ ಹಾಗೂ ಚುಳುಕಿ ನಾಲ ಪ್ರವಾಹದಿಂದ ರೈತರ ಬದುಕಂತೂ ತತ್ತರಿಸಿ ಹೋಗಿತ್ತು. ನಾಲ್ಕು 4,25,000 ಎಕರೆಯಲ್ಲಿ ಬೆಳೆದ ಬೆಳೆ ಮಣ್ಣು ಪಾಲಾಗಿದ್ದು ಅನ್ನದಾತರಿಗೆ ದಿಕ್ಕು ತೋಚದಂತಾಗಿದೆ. ಅಷ್ಟೇ ಅಲ್ಲದೆ ಮಳೆಗೆ 3 ಬಲಿಯಾಗಿದ್ದು 62 ಜಾನುವಾರುಗಳು ಉಸಿರು ಚೆಲ್ಲಿವೆ. 1,502 ಮನೆಗಳು ನೆಲಸಮಗೊಂಡ್ರೆ 1,846 ವಿದ್ಯುತ್ ಕಂಬಗಳು ಹಾಗೂ 267 ಟ್ರಾನ್ಸ್ಫಾರ್ಮರ್ಗಳು ಹಾಳಾಗಿವೆ. 66 ಸೇತುವೆಗಳು ಕೊಚ್ಚಿಕೊಂಡು ಹೋದರೆ 241 ಅಂಗನವಾಡಿ ಕೇಂದ್ರಗಳು ಹಾಗೂ 420 ಶಾಲೆಯ ಕಟ್ಟಡಗಳು ಮತ್ತು 24 ಆರೋಗ್ಯ ಇಲಾಖೆಯ ಕಟ್ಟಡಗಳು ಕುಸಿದು ಬಿದ್ದಿವೆ. ರಸ್ತೆ ಸೇರಿದಂತೆ ಮಳೆ ಅವಾಂತರಕ್ಕೆ ಜಿಲ್ಲೆಯಾದ್ಯಂತ 672 ಕೋಟಿಗೂ ಅಧಿಕ ನಷ್ಟವಾಗಿದೆ. ಮಾನವ ಜೀವಹಾನಿ 3 ಮಾನವ ಜೀವಹಾನಿ ಆಗಿದೆ. 15 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಟ್ಟಿದ್ದೇವೆ. ಪ್ರಾಣಿ ಜೀವಹಾನಿ 62 ಆಗಿದೆ, ಅದಕ್ಕೆ 16,82,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಮನೆ ಹಾನಿ 1,502 ಮನೆಗಳು ಹಾನಿಯಾಗಿದೆ, ಅದಕ್ಕೆ 2,69,44,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಜಿಲ್ಲೆಯ ರೈತರಿಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೊಟ್ಟಂತಹ ಮಾತಿನಂತೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಮಾಡ್ತಿದ್ದಾರೆ. ಜಿಲ್ಲೆಗೆ ಒಟ್ಟು 300 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ನೀಡಲಾಗ್ತಾ ಇದೆಯಂತೆ. 50 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆ, ಅದಕ್ಕೊಂದು 89,73,000. ನಗರ ಪ್ರದೇಶದ ರಸ್ತೆಗಳು 64 ಕಿಲೋಮೀಟರ್ 98 ಲಕ್ಷ. ಶಾಲೆಗಳು 420 ಶಾಲೆಗಳು ಸೋರ್ತಾ ಇದ್ದಾವೆ, ಅದಕ್ಕೆ 8 ಕೋಟಿ 40 ಲಕ್ಷ. PRED 95 ಕಿಲೋಮೀಟರ್ ರಸ್ತೆ ಮತ್ತು 53 CD, ಇದಕ್ಕೆ 89,38,000. ಆರೋಗ್ಯ ಇಲಾಖೆ 24 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಸೇರಿ 48 ಲಕ್ಷ. ಮಳೆ ನಿಂತರೂ ಅವಾಂತರಗಳ ಸರಮಾಲೆ ಮಾತ್ರ ಜನರ ಬದುಕನ್ನೇ ಹೈರಾಣಾಗಿಸಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.